See, the glands present inside the human body. So we have plants, they will secrete the hormones, but we have certain specific gland for secreting specific hormones. ನಮ್ಮಲ್ಲಿ ಬೇರೆ ಬೇರೆ ಗ್ಲ್ಯಾಂಡ್ ಇದೆ, ಆ ಗ್ಲ್ಯಾಂಡ್ ಇಂದ ಹಾರ್ಮೋನ್ ಸಿಕ್ರೀಟ್ ಆಗುತ್ತೆ. ಪ್ಲಾಂಟ್ ಅಲ್ಲಿ ಆ ತರ ಗ್ಲ್ಯಾಂಡ್ ಸೆಪರೇಟ್ ಆಗಿಲ್ಲ, ಬಟ್ ಆನಿಮಲ್ಸ್ ಅಲ್ಲಿ there are separate glands to secrete certain kinds of hormones, and those hormones does the specific function. ಒಂದೊಂದು ಹಾರ್ಮೋನ್ ಒಂದೊಂದು ಕೆಲಸ ಮಾಡ್ತಾ ಇರುತ್ತೆ. ಒಂದೊಂದು ಗ್ಲ್ಯಾಂಡ್ ಒಂದೊಂದು ಹಾರ್ಮೋನು ಕೆಲಸ. ಒಂದೊಂದು ಗ್ಲ್ಯಾಂಡ್ಸ್ ಅಲ್ಲಿ ಜಾಸ್ತಿ ಹಾರ್ಮೋನ್ ಸಿಕ್ರೀಟ್ ಆಗುತ್ತೆ. First we are seeing pituitary gland. Which gland? Pituitary gland. ಏನಪ್ಪ? Pituitary gland. Where is the pituitary gland located? Below the brain. Brain ಕೆಳಗಡೆ ಇರುತ್ತೆ. ಯಾವ ಗ್ಲ್ಯಾಂಡ್? ಪಿಟ್ಯುಟರಿ ಗ್ಲ್ಯಾಂಡ್ ಬ್ರೈನ್ ಕೆಳಗಡೆ ಇರುತ್ತೆ. So what will it will secrete? It will secrete many hormones which does various functions in our body, but in your textbook only one hormone is mentioned. That hormone is called as growth hormone. ಯಾವ ಹಾರ್ಮೋನು? Growth hormone. It is secreted during the puberty age. Puberty age ಅಂದ್ರೆ ಈಗ ನೀವು ಹೈಸ್ಕೂಲ್ ಏಜ್ ಅಲ್ಲಿ ಇದ್ದೀರಲ್ಲ, ಆ ಏಜ್ ಅಲ್ಲಿ ಅದು secrete ಆಗುತ್ತೆ. If that hormone is secreted properly, then only the growth will happen properly. ಸರಿಯಾಗಿ ಬೆಳಿತೀರಾ. If that is called proper growth ಅಂತ ಹೇಳ್ತೀವಿ. If the growth hormone is secreted in very less quantities, the person will not grow tall, he will be dwarf. ಏನಾಗ್ತಾರೆ ಅವರು? ಈಗ ಅವ್ರಿಗೆ ಒಂದು 45-50 ವರ್ಷ ಇದ್ರೂ ಕುಳ್ಳು ಇರ್ತಾರಲ್ಲ, ನೋಡಿದೀರಾ ನೀವು? ಅವ್ರಿಗೆ ಡ್ವಾರ್ಫ್ ಅಂತ ಕರಿತೀವಿ. ಏನ್ ಕರಿತೀವಿ? ಯಾಕೆ ಆ ತರ ಡ್ವಾರ್ಫ್ ಆದ್ರು ಅವರು ಅಂದ್ರೆ ಅವರಲ್ಲಿ ಗ್ರೋತ್ ಹಾರ್ಮೋನ್ ಸರಿಯಾಗಿ ಸಿಕ್ರೀಟ್ ಆಗಲಿಲ್ಲ. ಏನಾಗ್ಲಿಲ್ಲ? ಸರಿಯಾಗಿ ಸಿಕ್ರೀಟ್ ಆಗಿಲ್ಲ. ಅದನ್ನ ಡ್ವಾರ್ಫಿಸಮ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಡ್ವಾರ್ಫಿಸಮ್. ಆಮೇಲೆ ಇಫ್ ದ ಗ್ರೋತ್ ಹಾರ್ಮೋನ್ ಇಸ್ ಸಿಕ್ರೀಟೆಡ್ ಇನ್ ಲಾರ್ಜರ್ ಕ್ವಾಂಟಿಟೀಸ್, ಅಗತ್ಯಕ್ಕಿಂತ ಹೆಚ್ಚಾಗಿ ಸಿಕ್ರೀಟ್ ಆದ್ರೆ ದ ಪರ್ಸನ್ ವಿಲ್ ಗ್ರೋ ವೆರಿ ಟಾಲ್. ಆಮೇಲೆ ಅವ್ನು ಇಲ್ಲಿದೆಲ್ಲ ಮೂಳೆ ಇರ್ತಾವಲ್ಲ, ಇಷ್ಟು ದುಡ್ಡ ಮೂಳೆ ಬರುತ್ತೆ, ಇಲ್ಲಿರೋ ಮೂಳೆ ಹಡೆ ಇಷ್ಟು ದೊಡ್ಡದಿರುತ್ತೆ. ಅವ್ ಯಾರೋ ಒಬ್ಬನು ಖಾಲಿ ಅಂತಿದ್ದಾನೆ ನೋಡ್ರಿ, ಅವ್ನು ನೋಡಿದೀವಿ. ಅವ್ನು ಈಸ್ ಅದನ್ನ ಜೈಗ್ಯಾಂಟಿಸಮ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಜೈಗ್ಯಾಂಟಿಸಮ್. ದ ಪರ್ಸನ್ ವಿಲ್ ಗ್ರೋ ವೆರಿ ಟಾಲ್. ಆ ಮೂಳೆಗಳು ಎಲ್ಲ ಕೈಕಾಲಲ್ಲಿರೋ ಮೂಳೆಗಳು, ಜಾ ಲೈನು, all the bones will grow very long. That is called as gigantism. ಅರ್ಥ ಆಯ್ತಾ? See, what is the name of the gland? ಎಲ್ಲರೂ ಹೇಳಪ್ಪ. ಯಾವ? What is the hormone produced by the? Growth hormone. What it will do? Helps in the growth of the body. ಕಡಿಮೆ ಆದ್ರೆ ಡ್ವಾರ್ಫ್, ಹೆಚ್ಚಾದ್ರೆ gigantism. Next we will come to the pancreas. What? Pancreas. We have already studied the digestive system in the human beings. Below the stomach there is one gland, one structure called as pancreas. ಏನಿರುತ್ತೆ ಅದರಲ್ಲಿ? Pancreas. The pancreas ಅಲ್ಲಿ there are certain cells which secrete a hormone called as insulin. Which hormone? Insulin. Insulin hormone. This insulin hormone ಏನ್ ಮಾಡುತ್ತೆ ಅಂದ್ರೆ it regulates the amount of sugar in the blood. What is sugar? Sugar is nothing but digested food. ನಿಮಗೆ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಎಲ್ಲ ಫುಡ್ ಡೈಜೆಸ್ಟ್ ಆಗಿ ಗ್ಲೂಕೋಸ್ ಆಗುತ್ತೆ ಅಂತ ಹೇಳಿದೆ. ಗ್ಲೂಕೋಸ್ ಆಗಿ ಸ್ಮಾಲ್ ಇಂಟೆಸ್ಟೈನ್ ನಲ್ಲಿ ವಿಲ್ಲೈ ಇರುತ್ತೆ, ಆ ವಿಲ್ಲೈಯಲ್ಲಿ ಬ್ಲಡ್ ವೆಸಲ್ ಇರುತ್ತೆ. ದ ಗ್ಲೂಕೋಸ್ ಗೋಸ್ ಇನ್ ಟು ದ ಬ್ಲಡ್. ಹೌದಾ? ಗ್ಲೂಕೋಸ್ ನ ಇನ್ನೊಂದು ವರ್ಡ್ ಶುಗರ್. What it is called? Sugar. ಸಕ್ಕರೆ ತಿಂದ್ರಷ್ಟೇ ಶುಗರ್ ಅಲ್ಲ. Sugar is nothing but digested food. We have eaten carbohydrates, fats, proteins, ಅದೆಲ್ಲ ಡೈಜೆಸ್ಟ್ ಆಗಿ ಏನಾಗುತ್ತೆ? ಗ್ಲೂಕೋಸ್ ಆಗುತ್ತೆ. So when you eat the food, ನೀವು ಊಟ ಮಾಡಿದ್ಮೇಲೆ amount of glucose in the blood increases. ಹೌದಾ? ಯಾಕಂದ್ರೆ ನೀವು ಡೈಜೆಸ್ಟ್ ಮಾಡಿದ್ದು ರಕ್ತಕ್ಕೆ ಹೋಗಿ ಸೇರ್ಕೊಳ್ಳುತ್ತೆ. ಅದು ಇನ್ಕ್ರೀಸ್ ಮಾಡಿದ್ದನ್ನ ಈ ಇನ್ಸುಲಿನ್ ಹಾರ್ಮೋನ್ ಏನ್ ಮಾಡುತ್ತೆ? ಅದನ್ನ ಅಬ್ಸಾರ್ಬ್ ಮಾಡಿಕೊಂಡು ಬೇರೆ ಕಡೆ ಸ್ಟೋರ್ ಮಾಡುತ್ತೆ. ಲಿವರ್ ಅಲ್ಲಿ ಸ್ಟೋರ್ ಮಾಡುತ್ತೆ, ಮಸಲ್ಸ್ ಅಲ್ಲಿ ಸ್ಟೋರ್ ಮಾಡುತ್ತೆ. ದ ಇನ್ಸುಲಿನ್ will convert the glucose into glycogen. ಅದೆಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿಲ್ಲ. It will convert the glucose into glycogen and store it in the liver and the muscles.
ಅದನ್ನ ಆಮೇಲೆ ವೆನೆವರ್ ಇಟ್ ಈಸ್ ಶುಗರ್ ಈಸ್ ನೀಡೆಡ್, ಶಕ್ತಿ ಬೇಕು ಅಂದಾಗ ಮತ್ತೆ ಅದು ರಿಲೀಸ್ ಮಾಡುತ್ತೆ ಬ್ಲಡ್ ಅಲ್ಲಿ. ಯಾವ ಹಾರ್ಮೋನು? ಇನ್ಸುಲಿನ್ ಹಾರ್ಮೋನ್. ಏನೆಲ್ಲ ರಿಲೀಸ್ ಮಾಡುತ್ತೆ? ಗ್ಲೂಕೋಸ್ ಅನ್ನು. ಸೊ ವಾಟ್ ಇಟ್ ವಿಲ್ ಡೂ, ಟೆಕ್ಸ್ಟ್ ಬುಕ್ ಅಲ್ಲಿ ಒಂದೇ ಒಂದು ಲೈನ್ ಇದೆ, ಇಟ್ ಕಂಟ್ರೋಲ್ಸ್ ದ ಅಮೌಂಟ್ ಆಫ್ ಶುಗರ್ ಇನ್ ದ ಬ್ಲಡ್. ಏನನ್ನು ಕಂಟ್ರೋಲ್ ಮಾಡುತ್ತೆ? ಅಮೌಂಟ್ ಆಫ್ ಶುಗರ್ ಇನ್ ದ ಬ್ಲಡ್. ಅದು ಶುಗರ್ ಜಾಸ್ತಿ ಆಗಬಾರ್ದಂತೆ ಬ್ಲಡ್ ಅಲ್ಲಿ, ಬಿಕಾಸ್ ದ ಬ್ಲಡ್ ವಿಲ್ ಫ್ಲೋ ಟು ದ ಐಸ್, ಟು ದ ಬ್ರೈನ್, ಟು ದ ಕಿಡ್ನೀಸ್, ಎಲ್ಲಾ ಕಡೆ ಹರಿತಾ ಇರುತ್ತೆ. ಅದು ಜಾಸ್ತಿ ಶುಗರ್ ಆದ್ರೆ ಬ್ಲಡ್ ಅಲ್ಲಿ, ಜಾಸ್ತಿ ಗ್ಲೂಕೋಸ್ ಆದ್ರೆ ಇಟ್ ವಿಲ್ ಎಫೆಕ್ಟ್ಸ್ ಆಲ್ ದ ಆರ್ಗನ್ಸ್, ಕಿಡ್ನೀಸು, ಬ್ರೈನು ಎಲ್ಲಾನು ಎಫೆಕ್ಟ್ ಮಾಡುತ್ತೆ. ಈಗ ಈ ಹಾರ್ಮೋನ್ ಕಡಿಮೆ ಆದ್ರೆ, ಸೊ ಸಮ್ ಪೀಪಲ್ ದ ಪ್ಯಾಂಕ್ರಿಯಾಸ್ ಇಸ್ ನಾಟ್ ಏಬಲ್ ಟು ಪ್ರೊಡ್ಯೂಸ್ ದ ಇನ್ಸುಲಿನ್ ಹಾರ್ಮೋನ್. ಇನ್ಸುಲಿನ್ ಹಾರ್ಮೋನ್ ಅನ್ನ ಪ್ರೊಡ್ಯೂಸ್ ಮಾಡೋದು ಸ್ಟಾಪ್ ಮಾಡಿದ್ರೆ ದೇರ್ ಇಸ್ ನೋಬಡಿ ಟು ಕಂಟ್ರೋಲ್ ದ ಅಮೌಂಟ್ ಆಫ್ ಶುಗರ್ ಇನ್ ದ ಬ್ಲಡ್. ಅರ್ಥ ಆಯ್ತಾ? ಒನ್ ಪರ್ಸನ್ ಇಸ್ ದೇರ್, ಹಿ ಇಸ್ ಕಂಟ್ರೋಲಿಂಗ್ ದ ಅಮೌಂಟ್ ಆಫ್ ಶುಗರ್ ಇನ್ ದ ಬ್ಲಡ್, ಬಟ್ ಹಿ ಇಸ್ ನಾಟ್ ದೇರ್ ನೌ, ಹಿ ಇಸ್ ನಾಟ್ ಬೀನ್ ಸಿಕ್ರೀಟೆಡ್ ಬೈ ದ ಪ್ಯಾಂಕ್ರಿಯಾಸ್. ಆವಾಗ ಏನಾಗುತ್ತೆ? ಬ್ಲಡ್ ಅಲ್ಲಿ ಇರೋ ಗ್ಲೂಕೋಸ್ ಹಂಗೆ ಹೊಡ್ಕೊಳ್ಳುತ್ತೆ. ಆ ಗ್ಲೂಕೋಸ್ ಎಲ್ಲ ಕಡೆ ಕಣ್ಣಿಗೆ ಹೋಗ್ಬೋದು, ಕಿಡ್ನಿಗೆ ಹೋಗ್ಬೋದು, ಅಲ್ಲಿ ಹೋಗಿ ಎಫೆಕ್ಟ್ ಆಗುತ್ತೆ. ದಿಸ್ ಡಿಸೀಸ್ ಇಸ್ ಕಾಲ್ಡ್ ಆಸ್ ಡಯಾಬಿಟಿಸ್. ಅರ್ಥ ಆಯ್ತಾ? ಅದನ್ನ ನಾವು ಏನಂತ ಹೇಳ್ತೀವಿ? ಡಯಾಬಿಟಿಸ್ ಅಥವಾ ಸಕ್ಕರೆ ರೋಗ ಅಂತ ಹೇಳ್ತೀವಿ. ಹೇಳ್ರಿ, ಡಯಾಬಿಟಿಸ್. ಡಯಾಬಿಟಿಸ್ ಇಸ್ ನಥಿಂಗ್ ಬಟ್ ಲ್ಯಾಕ್ ಆಫ್ ಇನ್ಸುಲಿನ್. ಇನ್ಸುಲಿನ್ ಪ್ರೊಡ್ಯೂಸ್ ಆಗಲ್ಲ. ಏನ್ ಪ್ರೊಡ್ಯೂಸ್ ಆಗಲ್ಲ? ಫ್ರಮ್ ವೇರ್? ಫ್ರಮ್ ಪ್ಯಾಂಕ್ರಿಯಾಸ್. ಅಂಡರ್ಸ್ಟುಡ್? ಸೊ now the sugar is not controlled, the amount of sugar will be more in the blood. ಆವಾಗ ಅವ್ರಿಗೆ ಏನು ಮಾಡ್ತಾರೆ? ಇನ್ಸುಲಿನ್ ಇಂಜೆಕ್ಷನ್ ಕೊಡ್ತಾರೆ. ಇನ್ಸುಲಿನ್ ಹಾರ್ಮೋನ್ in the form of injection they are given to the patient. So name the gland? pancreas. Gland ಹೆಸರು ಹೇಳ್ರಮ್ಮ? pancreas. ಹಾರ್ಮೋನ್ ಹೆಸರು? insulin. Function? regulates the blood sugar. ಇಷ್ಟೇ, ಅಥವಾ controls the amount of the sugar in the blood. One line answer. Next one, next gland is adrenal gland. What gland? Adrenal gland. You can see two kidneys here. Nathan, ಈ ಕಡೆ ನೋಡಪ್ಪ, ಎರಡು ಕಿಡ್ನಿ ಇದೆ. ಎರಡು ಕಿಡ್ನಿ ಮೇಲೆ there is a cap like structure called as adrenal gland. ಟೋಪಿ ತರ ಇರುತ್ತೆ. Adrenal ಅಂತ ಯಾಕೆ ಹೆಸರು? renal means, in English renal means kidney. Renal ಅಂದ್ರೆ ಏನು? Kidney. On the top of the kidney, so it is called as the adrenal gland. So it secretes, ಇದರಲ್ಲಿ ಬೇರೆ ಹಾರ್ಮೋನ್ secrete ಆಗುತ್ತೆ, but in your textbook ಯಾವ ಹಾರ್ಮೋನ್ ಮೆನ್ಷನ್ ಆಗಿದೆ ಅದು ಮಾತ್ರ ಹೇಳ್ತಾರೆ. So adrenal gland secretes a hormone called as adrenaline. ಹೇಳ್ರಿ, adrenaline. Adrenaline is called as the emergency hormone. Emergency hormone ಅಂದ್ರೆ whenever there is a stress situation, whenever you feel you are fear for something, ಹೆದರಿಕೆ, ಶಾಕ್, ಆವಾಗ ಏನೋ ನೋಡ್ಬಿಡ್ತೀರಾ, ಆಕ್ಸಿಡೆಂಟ್ ನೋಡ್ತೀರಾ ಅಥವಾ ಬ್ಯಾಡ್ ನ್ಯೂಸ್ ಕೇಳ್ತೀರಾ, ಆವಾಗ ಏನಾಗುತ್ತೆ? ನಿಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಬ್ರೀದಿಂಗ್ ರೇಟ್ ಜಾಸ್ತಿ ಆಗುತ್ತೆ. ವೈ? ಬಿಕಾಸ್ ಅದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಬ್ಲಡ್ ಅಲ್ಲಿ ದ ಅಡ್ರಿನಲಿನ್ ಹಾರ್ಮೋನ್ ಇಸ್ ಸಿಕ್ರಿಟೆಡ್ ಮೋರ್. ಯಾವ ಹಾರ್ಮೋನ್ ಸಿಕ್ರಿಟೆಡ್ ಮೋರ್? adrenaline hormone is secreted more. ಯಾವಾಗ? ಡ್ಯೂರಿಂಗ್ ಸ್ಟ್ರೆಸ್ ಕಂಡೀಷನ್, anxiety, fear, ಆಮೇಲೆ ಆಂಗರ್ ಸಿಚುವೇಶನ್ಸ್, ಯಾವ್ದ್ರ ಜೊತೆ ಜಗಳಾಡ್ತಿರ್ತಿರಲ್ಲ ಅವಾಗ. ಯಾವುದು? ನೇಮ್ ದ ಗ್ಲ್ಯಾಂಡ್? adrenal gland. ನೇಮ್ ದ ಹಾರ್ಮೋನ್? adrenaline hormone. ಯಾವ ಹಾರ್ಮೋನ್? ಸ್ವಲ್ಪ ಇದು ಹೇಳೋದಕ್ಕೆ ಕಷ್ಟ ಆಗುತ್ತೆ, ಪ್ರಾಕ್ಟೀಸ್ ಮಾಡಬೇಕು. ಅರ್ಥ ಆಯ್ತಾ? ವರ್ಡ್ಸ್ ಸ್ವಲ್ಪ ಕಷ್ಟ ಇದೆ ಬಯಾಲಜಿಯಲ್ಲಿ, ತಿಳ್ಕೋಬೇಕು. ಅಡ್ರಿನಲಿನ್ ಹಾರ್ಮೋನ್. ನೆಕ್ಸ್ಟ್ ಒನ್, ಇದು ಥೈರಾಯ್ಡ್ ಗ್ಲ್ಯಾಂಡ್ ಹೇಳಿಲ್ಲ. ಇಲ್ಲಿ ಕತ್ತಲ್ಲಿ ಒಂದು ಗ್ಲ್ಯಾಂಡ್ ಇರುತ್ತೆ, ಥೈರಾಯ್ಡ್ ಗ್ಲ್ಯಾಂಡ್. ಕೆಲವು ಬಾಯ್ಸ್ಗೆ ಇಲ್ಲಿ ಕಾಣ್ತಾ ಇರುತ್ತೆ ನೋಡ್ರಿ, ನಾಥನ್. Thyroid gland secretes a hormone called as thyroxine. ಯಾವ ಹಾರ್ಮೋನ್? Thyroxine. Thyroxine, what is the work of thyroxine? Metabolism. So metabolism control ಮಾಡುತ್ತೆ. What is metabolism? Whenever you eat something, it is digested and then it is broken down with the help of the oxygen and energy is released ಅಂತ ಹೇಳಿದ್ದೀನಿ ನಾನು ನಿಮಗೆ.
ವಿತ್ ದ ಹೆಲ್ಪ್ ಆಫ್ ಆಕ್ಸಿಜನ್. ಈ ತರ ಇದನ್ನ ನಾವೇನ್ ಹೇಳ್ತೀವಿ, ತಿಂದಿದ್ದು ಕರಗಿ ಶಕ್ತಿ ಬಿಡುಗಡೆ ಆಗೋದನ್ನ ಮೆಟಬಾಲಿಸಮ್. ಈ ತರ ಮೆಟಬಾಲಿಕ್ ಈ ಹಾರ್ಮೋನ್ ಸರಿಯಾಗಿ ಕೆಲಸ ಮಾಡಿದ್ರೆ, ಥೈರಾಯ್ಡ್ ಗ್ಲ್ಯಾಂಡ್ ಥೈರಾಕ್ಸಿನ್ ಹಾರ್ಮೋನ್ ಕೆಲಸ ಮಾಡಿದ್ರೆ ನೀವು ಮೆಟಬಾಲಿಸಮ್ ಏನಾಗಿರುತ್ತೆ, ಸರಿಯಾಗಿರುತ್ತೆ, ಎನರ್ಜಿ ರಿಲೀಸ್ ಸರಿಯಾಗಿರುತ್ತೆ. ಇಫ್ ದ ಹಾರ್ಮೋನ್ ಇಸ್ ಪ್ರೊಡ್ಯೂಸ್ ಲೆಸ್, ಮೆಟಬಾಲಿಸಮ್ ಕಡಿಮೆ ಆಗುತ್ತೆ. ಆಹಾರ ಆಹಾರ ಜೀರ್ಣ ಆಗಿ ಶಕ್ತಿ ಬಿಡುಗಡೆ ಆಗೋದು ತುಂಬಾ ಲೇಟ್ ಆಗುತ್ತೆ, ಸ್ಲೋ ಆಗುತ್ತೆ. ಸ್ಲೋ ಆದ್ರೆ ಏನಾಗ್ತಾರೆ, ದಪ್ಪ ಆಗ್ಬಿಡ್ತಾರೆ. ಗೊತ್ತಾಯ್ತಾ? ಇಫ್ ದ ಥೈರಾಕ್ಸಿನ್ ಇಸ್ ವೆರಿ ಲೋ, ದ ಪರ್ಸನ್ ಬಿಕಮ್ಸ್ ಫ್ಯಾಟ್. ಈಗ ನೋಡಿ, ನಮ್ಮ ವಯಸ್ಸಿನಲ್ಲಿ ಯಾಕೆ ನಾವು ಫ್ಯಾಟ್ ಇರ್ತೀವಿ, ನೀವ್ ಯಾಕೆ ಸಣ್ಣಗಿರ್ತೀರಾ? ನೀವ್ ಏನ್ ತಿಂದ್ರು ಸಣ್ಣಗಿರ್ತೀರಾ. ಯಾಕೆ ಹೇಳ್ರಿ? ದಿಸ್ ಹಾರ್ಮೋನ್ ಈಸ್ ಆಕ್ಟಿವ್ ಇನ್ಸೈಡ್ ಯು. ಗೊತ್ತಾಯ್ತಾ? ಥೈರಾಕ್ಸಿನ್ ಹಾರ್ಮೋನ್ ತುಂಬಾ ಆಕ್ಟಿವ್ ಆಗಿರುತ್ತೆ ನೀವು ವಯಸ್ಸಲ್ಲಿ. ಆದ್ರೂ ಏನ್ ತಿಂದ್ರು ಮೆಟಬಾಲಿಸಮ್ ಆಗಿ ಎನರ್ಜಿ ರಿಲೀಸ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಥೈರಾಕ್ಸಿನ್ ಹಾರ್ಮೋನ್, ಥೈರಾಯ್ಡ್ ಗ್ಲ್ಯಾಂಡ್ ನೋಡ್ರಿ, ಇಲ್ಲಿ ರೆಗ್ಯುಲೇಟ್ಸ್ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಅಂಡ್ ಫ್ಯಾಟ್ ಮೆಟಬಾಲಿಸಮ್. ನಾವು ಏನ್ ತಿಂದಿರ್ತೀವಿ, ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್, ಆಲ್ ದ ಮೆಟಬಾಲಿಸಮ್, ಆಲ್ ದ 3 ಮೆಟಬಾಲಿಸಮ್ ರೆಗ್ಯುಲೇಟ್ ಆಗುತ್ತೆ, ವಿಚ್ ಹೆಲ್ಪ್ಸ್ ಇನ್ ಬ್ಯಾಲೆನ್ಸಿಂಗ್ ಗ್ರೋತ್. ಇದು ಮೆಟಬಾಲಿಸಮ್ ಸರಿಯಾಗಾದ್ರೆ ನಿಮ್ ಗ್ರೋತ್ ಏನಾಗುತ್ತೆ, ಸರಿಯಾಗುತ್ತೆ. ಇಟ್ ಇಂಡೈರೆಕ್ಟ್ಲಿ ಪ್ರಮೋಟ್ಸ್ ದ ಗ್ರೋತ್. ಡೈರೆಕ್ಟ್ಲಿ ಪ್ರಮೋಟ್ಸ್ ದ ಗ್ರೋತ್ ಪಿಟ್ಯೂಟರಿ ಗ್ಲ್ಯಾಂಡ್, ಇಂಡೈರೆಕ್ಟ್ಲಿ ಪ್ರಮೋಟ್ಸ್ ದ ಗ್ರೋತ್ ಥೈರಾಯ್ಡ್ ಗ್ಲ್ಯಾಂಡ್, ಥೈರಾಕ್ಸಿನ್ ಹಾರ್ಮೋನ್. ಆಯ್ತಾ? ಆಮೇಲೆ ಅಯೋಡಿನ್ ಇಸ್ ಎಸೆನ್ಷಿಯಲ್. ಈ ಗ್ಲ್ಯಾಂಡ್ ಸರಿಯಾಗಿ ಫಂಕ್ಷನ್ ಆಗಬೇಕು ಅಂದ್ರೆ ನೋರೇನಿಲ್ಲ, ವಾಟ್ ಯು ಆರ್ ಡೂಯಿಂಗ್, ಈ ಗ್ಲ್ಯಾಂಡ್ ಸರಿಯಾಗಿ ಹಾರ್ಮೋನ್ ರಿಲೀಸ್ ಮಾಡಬೇಕು ಅಥವಾ ಫಂಕ್ಷನ್ ಮಾಡಬೇಕು ಅಂದ್ರೆ ವಾಟ್ ಈಸ್ ನೆಸೆಸರಿ, ಅಯೋಡಿನ್. ಇದ್ರ ಮೇಲೇನೂ ಕ್ವಶನ್ ಕೇಳ್ತಾರೆ. ಇನ್ ದ ಫುಡ್ ವಾಟ್ ಯು ಹ್ಯಾವ್ ಟು ಇಂಟೇಕ್, ಅಯೋಡಿನ್. ಅಯೋಡಿನ್ ಇಸ್ ನೆಸೆಸರಿ. ಅರ್ಥ ಆಯ್ತಾ? ಫಾರ್ ದ ಫಂಕ್ಷನಿಂಗ್ ಆಫ್ ಥೈರಾಕ್ಸಿನ್ ಹಾರ್ಮೋನ್, ಫಾರ್ ದ ಪ್ರೊಡಕ್ಷನ್ ಆಫ್ ದ ಥೈರಾಕ್ಸಿನ್ ಹಾರ್ಮೋನ್. ಸೊ ನೀವು ಅಯೋಡೈಸ್ ಸಾಲ್ಟ್ ತಿನ್ಬೇಕು ಅಂತ ಹೇಳ್ತಾರಲ್ಲ, ಥೈರಾಕ್ಸಿನ್ ಹಾರ್ಮೋನ್ ಸರಿಯಾಗಿ ಬರಬೇಕು ಅಂದ್ರೆ ಅಯೋಡೈಸ್ ಸಾಲ್ಟ್ ಅಥವಾ ಯುವರ್ ಡಯಟ್ ಶುಡ್ ಕಂಟೇನ್ ಅಯೋಡಿನ್. ಸೊ ಈ ಮೌಂಟೇನ್ ಅಲ್ಲಿ, ಹಿಲ್ ಏರಿಯಾದಲ್ಲಿ ಇರುವಂತ ಜನರಿಗೆ ದಿಸ್ ಥೈರಾಯ್ಡ್ ಗ್ಲ್ಯಾಂಡ್ ಸ್ವೆಲ್ಸ್. ಏನಾಗುತ್ತೆ? ಸ್ವೆಲ್ಸ್ ಅಂದ್ರೆ ಏನು? ಊದ್ಕೊಳ್ಳುತ್ತೆ. ಯಾಕೆ ಊದ್ಕೊಳ್ಳುತ್ತೆ ಅಂದ್ರೆ ಅವರ ಡೈಟ್ ಅಲ್ಲಿ ಅಯೋಡಿನ್ ಕಡಿಮೆ ಇರುತ್ತೆ. ಏನಿರುತ್ತೆ? ಯಾಕಂದ್ರೆ ಅವ್ರದ್ದು ಸಿ ಲೆವೆಲ್ ಗಿಂತ ಜಾಸ್ತಿ ಎತ್ತರ ಇರ್ತಾರ ಅವರು. ಅಲ್ಲಿ ಸಮುದ್ರದ ಮಣ್ಣಲ್ಲಿ, ಸಮುದ್ರದಲ್ಲಿ ಉಪ್ಪಿರುತ್ತಲ್ಲ, ಅದ್ರ ಜೊತೆಗೆ ಅಯೋಡಿನ್ ಇರುತ್ತೆ. ನಮ್ಗೆಲ್ಲ ಸಮುದ್ರದ ಮಟ್ಟದಲ್ಲಿ ಇರೋರಿಗೆ, ಮೇಲಿರೋರಿಗೆ ಆ ಸಾಯಿಲ್ ಅಲ್ಲಿ ಸಾಲ್ಟ್ ಕಡಿಮೆ ಇರುತ್ತೆ, ಅಯೋಡಿನ್ ಕಡಿಮೆ ಇರುತ್ತೆ. ಅಲ್ಲಿ ಪ್ಲಾಂಟ್ಸ್ ಅಲ್ಲಿ ಏನಾಗುತ್ತೆ, ಅಯೋಡಿನ್ ಕಮ್ಮಿ ಆಗುತ್ತೆ. ಆ ಪ್ಲಾಂಟ್ ಅನ್ನ ನಾವು ತಿಂತೀವಲ್ಲ, ನಮ್ಮಲ್ಲಿನೂ ಅಯೋಡಿನ್ ಕಡಿಮೆ ಆಗುತ್ತೆ. ಗೊತ್ತಾಯ್ತಾ? ಸೊ ಇಲ್ಲಿ ಎಲ್ಲರಿಗೂ ಆಗಲ್ಲ, ಬಟ್ ಓನ್ಲಿ ಇನ್ ದ ಪರ್ಸನ್ಸ್ ಇನ್ ದ ಹಿಲ್ಲಿ ಏರಿಯಾ ದ ಥೈರಾಯ್ಡ್ ಗ್ಲ್ಯಾಂಡ್ ವಿಲ್ ಸ್ವೆಲ್ಸ್ ಅಂಡ್ ದಿಸ್ ಡಿಸೀಸ್ ಇಸ್ ಕಾಲ್ಡ್ ಆಸ್ ವಾಯ್ಟರ್. ಏನಂತ ಹೇಳ್ತೀವಿ ಅದನ್ನ? ವಾಯ್ಟರ್. ಕೇಳ್ತಾರೆ ಕ್ವಶನ್, ವಾಟ್ ಈಸ್ ದ ಡಿಸೀಸ್? What is goiter? Swelling of the thyroid gland. Swelling of the thyroid gland. ಈ ತರ ಕತ್ತು ಗಂಟಾಗ್ಬಿಡುತ್ತೆ. ಇಲ್ಲಿ ಒಳಗಡೆ ಅದು ಊದ್ಕೊಳ್ಳುತ್ತೆ, ಗ್ಲ್ಯಾಂಡ್ ಊದ್ಕೊಳ್ಳುತ್ತೆ. ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಒನ್, ಈಗ ದಿಸ್ ಇಸ್ ಓವರಿ ಇನ್ ದ ಫೀಮೇಲ್ಸ್. ನೆಕ್ಸ್ಟ್ ನಿಮ್ಗೆ ರಿಪ್ರೊಡಕ್ಷನ್ ಪಾಠ ಬರುತ್ತೆ ಸೆಕೆಂಡ್ ಟರ್ಮ್ ಅಲ್ಲಿ. ಅದ್ರಲ್ಲಿ 8th ಅಲ್ಲೇ ಓದಿದೀರಾ ನೀವು, ವಾಟ್ ಈಸ್ ಓವರಿ. ಆಗ್ಲೇ ಬರ್ತಿರ್ಬೋದು ನೀವು, ನಿಮ್ಗೆ ಎಲ್ಲಾರು ಪಾಠ ಮಾಡಿದೀನಿ ನಾನು ಅದನ್ನ. ಅರ್ಥ ಆಯ್ತಾ? ಸೊ ಇನ್ ದ ಫೀಮೇಲ್ಸ್ ದೇರ್ ಆರ್ 2 ಓವರೀಸ್. ಆ ಓವರೀಸ್ ಇಂದ ಎಗ್ ಪ್ರೊಡಕ್ಷನ್ ಆಗುತ್ತೆ. ಆ ಎಗ್ ಅಂಡ್ ಇನ್ ದ ಮೇಲ್ ದೇರ್ ಇಸ್ ಅ ಟೆಸ್ಟಿಸ್. ಮೇಲ್ ಅಲ್ಲಿ ಏನಿರುತ್ತೆ? ಟೆಸ್ಟಿಸ್. ಫೀಮೇಲ್ ಅಲ್ಲಿ ಏನಿರುತ್ತೆ? ಓವರಿ. ಓವರಿ ವಿಲ್ ಪ್ರೊಡ್ಯೂಸ್ ಎಗ್ಸ್. ಟೆಸ್ಟಿಸ್ ವಿಲ್ ಪ್ರೊಡ್ಯೂಸ್ ಸ್ಪರ್ಮ್ಸ್. ಮೇಲ್ ಗ್ಯಾಮೆಟ್, ಫೀಮೇಲ್ ಗ್ಯಾಮೆಟ್. ಅರ್ಥ ಆಯ್ತಾ? ಸೊ ಓವರಿ ಪ್ರೊಡಕ್ಷನ್ ಜೊತೆಗೆ ಅದರಲ್ಲಿ ಒಂದು ಹಾರ್ಮೋನ್ ಸೀಕ್ರೆಟ್ ಆಗುತ್ತೆ. ಯಾವ ಹಾರ್ಮೋನು? ಈಸ್ಟ್ರೋಜನ್. ವಾಟ್ ಹಾರ್ಮೋನ್? ಈಸ್ಟ್ರೋಜನ್. ಸೊ ದಿಸ್ ಈಸ್ಟ್ರೋಜನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ದ ಕ್ಯಾರೆಕ್ಟರ್ಸ್ ಇನ್ ದ ಫೀಮೇಲ್ಸ್. ಪ್ರೊಡಕ್ಷನ್ ಆಫ್ ಎಗ್, ರಿಲೀಸ್ ಆಫ್ ಎಗ್, ಫೀಮೇಲ್ ಕ್ಯಾರೆಕ್ಟರ್ಸ್, ಗ್ರೋತ್ ಆಫ್ ದ ಬಾಡಿ, ಏನೇನಿರುತ್ತಲ್ಲ ಎಲ್ಲ ಕ್ಯಾರೆಕ್ಟರ್ಸ್ಗೆ ಏನ್ ಕಾರಣ? ಈಸ್ಟ್ರೋಜನ್. ಆಯ್ತಾ? ಸೇಮ್ ವೇ ಮೇಲ್ ಕ್ಯಾರೆಕ್ಟರ್ಸ್, testis in the, this is the gland is testis. It produces a hormone called as testosterone. Is it? Testosterone. It is the male hormone. It is responsible for all the male characters. Male characters ಅಂದ್ರೆ ದೊಡ್ಡವರಾದ್ಮೇಲೆ ಧ್ವನಿ ಗಡ್ಸಾಗುತ್ತೆ, ವಾಯ್ಸ್ ವಿಲ್ ಬಿ ಹೋರ್ಸ್,
and growth of beard and mustache. Production of sperms. Production of sperms, growth of mustache. ಧ್ವನಿ ಗಡಸಾಗೋದು ಇದೆಲ್ಲ ಏನು ಕ್ಯಾರೆಕ್ಟರ್ಸ್ ಇನ್ ದ